ಟ್ಯಾಗೂರ್ಗೆ ಕಾಗೇರಿಯವರು ಅವಮಾನ ಮಾಡಿರ್ತಕ್ಕಂತಹ ವಿಚಾರ. ಯಾಕಂದರೆ ಸಂಸದರಾಗಿರುವಂತಹವರು ದೇಶದ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆದರೆ ಅದಾದ ನಂತರ ರಾಷ್ಟ್ರಗೀತೆಗೆ ಗೌರವವನ್ನು ಕೊಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಭಾರತದಲ್ಲಿ ಸಂವಿಧಾನ ಅಂಗೀಕಾರ ಆಗುವ ಸಂದರ್ಭದಲ್ಲಿ ಭಾರತ ರಾಷ್ಟ್ರಗೀತೆಯನ್ನು ಕೂಡ ಅಂಗೀಕಾರ ಮಾಡಿರುವಂಥದ್ದು. ಅದಕ್ಕೆ ಅದರದೇ ಆದಂತಹ ಗೌರವವನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿಯೇ ನಾವು ರಾಷ್ಟ್ರಗೀತೆಯನ್ನು ಹಾಡುವಾಗ ಎದ್ದು ನಿಲ್ಲುವಂಥದ್ದು ಯಾವ ಕಾರಣಕ್ಕಾಗಿ? ಇದೇ ಕಾರಣಕ್ಕಾಗಿ. ಮಾತನಾಡಬಾರ್ದು ಅಂತ ಹೇಳೋದು ಇದೇ ಕಾರಣಕ್ಕೆ. ಆದರೆ ರಾಷ್ಟ್ರಗೀತೆಯ ವಿಚಾರದಲ್ಲಿ ಕಾಗೇರಿಯವರು ಹೇಳ್ತಾರೆ, ಜನಗಣಮನ ರಾಷ್ಟ್ರಗೀತೆ ಅಲ್ಲ, ಅದು ಬ್ರಿಟಿಷರ ಸ್ವಾಗತ ಗೀತೆ ಅಂತ. ಬ್ರಿಟಿಷರ ಸ್ವಾಗತ ಗೀತೆ ಇದು ಕಿಂಗ್ ಜಾರ್ಜ್ 5 ಅಂದರೆ 5ನೇ ಕಿಂಗ್ ಜಾರ್ಜ್ನ ಸ್ವಾಗತಕ್ಕೆ ಬೇಕಾಗಿ ಇದನ್ನು ಮಾಡಿದ್ರು ಅಂತ ಹೇಳುವಂಥದ್ದು ಒಂದು ಆಪಾದನೆ ಆ ಕಾಲದಲ್ಲೂ ಕೂಡ ಇತ್ತು. ಬಿಜೆಪಿ ಸಂಸದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ವಿವಾದದ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ಬ್ರಿಟನ್ನ ಕಿಂಗ್ ಜಾರ್ಜ್ ಸ್ವಾಗತಕ್ಕಾಗಿ ಬರೆದಿದ್ದ ಗೀತೆ ಅಂತ ಹೇಳಿ ಕಾಗೇರಿಯವರು ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ, ತಮ್ಮ ಆರೋಪಕ್ಕೆ ವಿವರಣೆ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಹೇಳಿರೋದು ಯಾವ ಸಂದರ್ಭದಲ್ಲಿ ಇವರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ದೇಶದ ಗೀತೆಯನ್ನು, ದೇಶವನ್ನು ಒಗ್ಗೂಡಿಸುವಂಥದ್ದು, ಪಂಜಾಬ, ಸಿಂಧ್, ಗುಜರಾತ್, ಮರಾಠ ಅಂತ ಹೇಳುವಂಥದ್ದು. ಈ ಸಾಲುಗಳು ಯಾಕೆ ಬರ್ತವೆ ಅಂತ ಹೇಳಿದರೆ, ಮರಾಠ ಅಂತ ಹೇಳಿದರೆ ಆಗಿನ ಮರಾಠ ಪ್ರದೇಶ ಇತ್ತು, ದ್ರಾವಿಡ ಅನ್ನುವಂಥದ್ದು ದಕ್ಷಿಣ ಭಾರತದ ಪ್ರದೇಶ ಇತ್ತು, ಮದ್ರಾಸ್ ಪ್ರೆಸಿಡೆನ್ಸಿಯ ಆಡಳಿತಕ್ಕೆ ಒಳಪಟ್ಟಿರುವಂಥದ್ದು. ಹೀಗಾಗಿ ಈ ವಿಚಾರಗಳು ಜನಗಣಮನದಲ್ಲಿ ಒಳಗೊಂಡಿರುವಂಥದ್ದು. ಒಂದೇ ಮಾತ್ರಂ ರಾಷ್ಟ್ರಗೀತೆ ಆಗಬೇಕಾಗಿತ್ತು ಅಂತ ಹೇಳಿ ಕಾಗೇರಿಯವರು ವಾದವನ್ನು ಮಂಡಿಸಿದ್ದಾರೆ. ಮತ್ತು ಇದನ್ನು ಎಲ್ಲ ಕಡೆಯಲ್ಲಿ ಹಾಡಬೇಕು. ಹೌದು, ಒಂದೇ ಮಾತರಮನ್ನು ಕೂಡ ನಾವು ಗೌರವದಿಂದ ಹಾಡುವಂತಹ ಗೀತೆನೇ. ಯಾಕಂದರೆ ಒಂದೇ ಮಾತರಂ ನಮ್ಮ ದೇಶವನ್ನು ಒಗ್ಗೂಡಿಸಿರ್ತಕ್ಕಂತಹ ಗೀತೆಗಳಲ್ಲಿ ಅದು ಕೂಡ ಒಂದು ಒಂದೇ ಮಾತರಂ ಕೂಡ. ಹೊನ್ನಾವರದಲ್ಲಿ ನಡೆದ ಆತ್ಮನಿರ್ಭರ ಭಾರತಕ್ಕಾಗಿ ರಾಷ್ಟ್ರೀಯ ಏಕತಾ ನಡಿಗೆಯಲ್ಲಿ ಅವರು ನೋಡಿ, ರಾಷ್ಟ್ರೀಯ ಏಕತಾ ನಡಿಗೆಯಲ್ಲಿ ರಾಷ್ಟ್ರವನ್ನು ಏಕತೆಯಲ್ಲಿ ಇಡಬೇಕು ಅಂತ ಹೇಳಿರುವಂತಹ ಜನಗಣಮನದ ವಿಚಾರಧಾರೆಯನ್ನು ಅರ್ಥ ಮಾಡಿಕೊಳ್ಳದ ಸಂಸದರು ಅದು ಬ್ರಿಟಿಷರ ಸ್ವಾಗತ ಗೀತೆ ಅಂತ ಹೇಳಿದ್ದಾರೆ. ಅವರ ಮಾತುಗಳನ್ನು ತೋರಿಸ್ತಾರೆ. ಜನಗಣಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ. ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ. ಹಾಗೆ ನೋಡಿದ್ರೆ ಒಂದೇ ಮಾತ್ರಮೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು. ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರಮೂ ಇರಲಿ, ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಣ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಈ ಒಂದೇ ಮಾತ್ರಮನ್ನ 150ನೇ ವರ್ಷದಲ್ಲಿ ಮತ್ತೆ ಕಂಠಗಳಲ್ಲಿ ಒಂದೇ ಮಾತ್ರಂ ಆ ಹಾಡು ನಮ್ಮಲ್ಲಿ ಪ್ರತಿಧ್ವನಿಸಬೇಕು. ನಮ್ಮ ಶಾಲೆ ಕಾಲೇಜುಗಳಲ್ಲಿ ಯುವಕರ ಮಧ್ಯೆ, ನಾಡಿನ ಜನರ ಮಧ್ಯೆ ಆ ಒಂದೇ ಮಾತ್ರಂ ಹಾಡು ಕಂಠಸ್ಥವಾಗಿ ಅದು ಮತ್ತೆ ಮಾಡಬೇಕು. ಯಾವಾಗ ಕಾಗೇರಿಯವರು ಈ ಮಾತುಗಳನ್ನು ಹೇಳಿದ್ರು, ಕಾಂಗ್ರೆಸ್ ಕಾಗೇರಿಯವರ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ ಮತ್ತು ಇತಿಹಾಸದ ಪಾಠವನ್ನು ಮಾಡಿದೆ. ಸಂಸದ ಕಾಗೇರಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತು ಇತಿಹಾಸವನ್ನು ತಿರುಚುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕೈ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಇತಿಹಾಸವನ್ನು ತಿರುಚುವಂತಹ ಕೆಲಸವನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾಡಿದ್ದಾರೆ. ರವೀಂದ್ರನಾಥ್ ಟ್ಯಾಗೂರ್ ಅವರು ನೀಡಿದಂತಹ ಸ್ಪಷ್ಟನೆಯನ್ನು ಕೂಡ ಇವರು ಅರ್ಥ ಮಾಡಿಕೊಂಡಿಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿ ರಾಷ್ಟ್ರಗೀತೆಗೆ ಅವಮಾನಿಸಿದ್ದಕ್ಕೆ ಕಾಗೇರಿ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತೇಳಿ ಕಾಂಗ್ರೆಸ್ನವರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರುಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ವಿರುದ್ಧ ಅವರ ಮಾತುಗಳು ಏನು ಅನ್ನೋದು ನಿಮ್ಗೆ ತೋರಿಸ್ತಾರೆ. ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥದ್ದು ರವೀಂದ್ರನಾಥ್ ಠಾಗೂರ್ ಅವರು. ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ಅವರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಇದೇನು ಹೊಸದಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಾಯಿತು ಮತ್ತು ಈ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸಿದಂಥ ರವೀಂದ್ರನಾಥ್ ಠಾಗೂರ್ ಮೇಲೆ ಅಲ್ಲೇ ನಡೀತಾ ಇದೆ. ಇದನ್ನು ನೋಡಿದಾಗ ಇವರು ದೇಶದ್ರೋಹಿಗಳು ಅಂತೇಳಿ ಬಹಳ ಸ್ಪಷ್ಟವಾಗಿ ಸಾಬೀತು ಮಾಡ್ತಾ ಇದ್ದಾರೆ. ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ, ನಮ್ಮ ರಾಷ್ಟ್ರ ಧ್ವಜಕ್ಕೂ ಗೌರವ ಕೊಟ್ಟಿಲ್ಲ, ಮತ್ತೆ ನಮ್ಮ ರಾಷ್ಟ್ರಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ. ಇದೇನಿದು ಬ್ರಿಟಿಷರ್ದಿದೆ, ಏನು ಕಿಂಗ್ ಜಾರ್ಜ್ಗೋಸ್ಕರ ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದಾರಲ್ಲ, ಇದೆಲ್ಲಾನು ಕೂಡ ಅವರ ಇತಿಹಾಸ, ಅವ್ರು ಸೃಷ್ಟಿಸಿದಂತ ಇತಿಹಾಸ. ರವೀಂದ್ರನಾಥ್ ಟ್ಯಾಗೋರ್ ಅವರು 2 ಸರಿ 1937 ಮತ್ತು 39ರಲ್ಲೇ ಇದ್ರ ಬಗ್ಗೆ ಹೇಳಿದ್ರು. ಇದು ನಮ್ಮ ದೇಶದಕ್ಕೋಸ್ಕರ ಬರೆದಿರೋದೇ ಹೊರತು ಇಟ್ ಈಸ್ ನಾಟ್ ಫಾರ್ ಕಿಂಗ್ ಜಾರ್ಜ್ 5, 4 ಆರ್ ಎನಿ ಅದರ್ ಜಾರ್ಜ್ ಅಂತಾನೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವ್ರು ಓದಲ್ಲ, ಮಾಡಲ್ಲ, ಬರೇ ಇವರು ಏನು ವಾಟ್ಸ್ಆಪ್ ಅಲ್ಲಿ ಬರುತ್ತೆ, ಫೇಸ್ಬುಕ್ ಅಲ್ಲಿ ಬರುತ್ತೆ, ಅಲ್ಲೇನು ಒಂದು ಸುಳ್ಳಿನ ಕಾರ್ಖಾನೆ ನಡೆಸಿದಾರಲ್ಲ ಈ ಶಾಖೆಗಳಲ್ಲಿ,
ಅಥವಾ ಈ ಕೇಶವ ಕೃಪಗಳಲ್ಲಿ ಅದನ್ನೇ ಬಂದು ಇವ್ರ ಇತಿಹಾಸ ಅನ್ಕೊಂಡಿದ್ದಾರೆ. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಟ್ಯಾಗೂರ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ನಿಮಗೆ ತೋರಿಸಿದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಇತಿಹಾಸದ ಒಂದು ಭಾಗವನ್ನ ಹೇಳಬೇಕು ನಿಮಗೆ. ಬಹಳ ಮುಖ್ಯವಾಗಿ ಇದನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ಗಮನಿಸಬೇಕಾದಂಥ 1911 ಡಿಸೆಂಬರ್ 27ರಂದು ಮೊದಲ ಬಾರಿಗೆ ಜನಗಣ ಮನವನ್ನ ಹಾಡಲಾಗುತ್ತೆ. ಅದನ್ನು ಹಾಡುವಂಥದ್ದು ರವೀಂದ್ರನಾಥ್ ಟ್ಯಾಗೂರ್ ಈ ಹಾಡನ್ನು ಹಾಡಿದ ನಂತರ ಅದೇ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಇನ್ನೂ 2 ಹಾಡುಗಳನ್ನು ಹಾಡಲಾಗುತ್ತೆ. ಅದರಲ್ಲಿ ಒಂದು ಹಾಡು ಬ್ರಿಟಿಷ್ ದೊರೆಯ ಹೊಗಳುವಂತಹ ಗೀತೆ ಇರುತ್ತೆ ಮತ್ತು ನಿರ್ಣಯವು ಕೂಡ ಬ್ರಿಟಿಷ್ ದೊರೆಗೆ ಅಧೀನವಾಗಿರ್ತಕ್ಕಂಥ ಒಂದು ನಿರ್ಣಯವು ಕೂಡ ಅಲ್ಲಿ ಅಂಗೀಕಾರ ಆಗಿರುತ್ತೆ. ಅದನ್ನು ರಿಪೋರ್ಟ್ ಮಾಡಿರ್ತಾರೆ ಮತ್ತು ರಿಪೋರ್ಟ್ ಮಾಡಿದಾಗ ಅದು ಟ್ಯಾಗೂರ್ರೇ ಹೀಗೆ ತಮ್ಮ ಗೀತೆಯ ಮೂಲಕವಾಗಿ ಹೊಗಳಿದ್ದಾರೆ ಅನ್ನುವಂಥ ರಿಪೋರ್ಟ್ ಆಗಿರುತ್ತೆ. ಅವತ್ತೇ ರಿಪೋರ್ಟ್ ಆಗಿದಂಥ ಇತರೆ ಪತ್ರಿಕೆಗಳಲ್ಲಿ, ಬಂಗಾಳದ ಇತರ ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಟ್ಯಾಗೂರ್ ಹಾಡಿರುವಂಥದ್ದು ಭಾರತದ ದೇಶಭಕ್ತಿ ಗೀತೆ ಮತ್ತು ಅದಾದ ನಂತರ ಹಾಡಿರುವಂಥದ್ದು ಹಿಂಗಿದೆ ಅಂತ ಹೇಳಿದ್ದು ಕೂಡ ರಿಪೋರ್ಟ್ ಆಗಿದೆ. ಇದು ಡಿಸೆಂಬರ್ 28, 1911ರಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಪತ್ರಿಕೆಗಳಲ್ಲಿ. ಇದಾದ ನಂತರ ಇದು ವಿವಾದ ಆದಮೇಲೆ 1937ರ ವೇಳೆಗೆ, ಅಂದರೆ 35ರಲ್ಲಿ ಡೆಹ್ರಾಡೂನ್ನ ಒಂದು ಸ್ಕೂಲಲ್ಲೂ ಕೂಡ ಜನಗಣಮನವನ್ನು ಶಾಲೆಯ ಹಾಡಾಗಿ ಬೆಳಗಿನ ಹಾಡಿನ ರೂಪದಲ್ಲಿ ಅದನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ, ಪ್ರಾರ್ಥನೆ ಗೀತೆಯಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ. 37ರಲ್ಲಿ ಬಂದಾಗ ಟ್ಯಾಗೂರ್ ಒಂದು ಪತ್ರವನ್ನು ಬರೀತಾರೆ ತಮ್ಮ ಮಿತ್ರನಿಗೆ. ಅದರಲ್ಲಿ ಹೇಳ್ತಾರೆ ಅವರು, ಹಿಸ್ ಮೆಜೆಸ್ಟಿಯ ಸೇವೆಯಲ್ಲಿದ್ದ ಉನ್ನತ ಅಧಿಕಾರಿ ನನ್ನ ಸ್ನೇಹಿತರಾಗಿದ್ರು ಮತ್ತು ಚಕ್ರವರ್ತಿಯ ಬಗ್ಗೆ ಅಭಿನಂದನಾ ಗೀತೆ ಬರೆಯುವಂತೆ ಆ ಸ್ನೇಹಿತ ನನ್ನನ್ನು ಕೋರಿದ್ದರು. ಹಿಸ್ ಮೆಜೆಸ್ಟಿ ಅಂದರೆ ಆಗಿನ ಬ್ರಿಟಿಷ್ ದೊರೆಯ ಸ್ನೇಹಿತ, ಆ ಅಧಿಕಾರಿ. ಆದರೆ ಆ ಕೋರಿಕೆ ನನ್ನನ್ನು ಆಶ್ಚರ್ಯಗೊಳಿಸಿದ್ದಲ್ಲದೆ ಹೃದಯದಲ್ಲಿ ಕೋಲಾಹಲ ಹುಟ್ಟಿಸಿತ್ತು. ಒಬ್ಬ ಕವಿಗೆ ನೀವು ಚಕ್ರವರ್ತಿಯನ್ನು ಹೊಗಳಿ ಕವನ ಬರಿಬೇಕು ಅಂತ ಹೇಳಿದಾಗ ಒಬ್ಬ ಕವಿಗೆ ಆಗಿರುವಂಥ ಆಘಾತವನ್ನು ಅವರು ವಿವರಿಸ್ತಾರೆ. ಆ ದೊಡ್ಡ ಮಾನಸಿಕ ಕ್ಷೋಭೆಯ ಪ್ರತಿಕ್ರಿಯೆಯಾಗಿ ನಾನು ಕವನವನ್ನು ಬರೆದೆ. ನಾನು ಬರೆದಿರ್ತಕ್ಕಂತಹ ಕವನ ಆ ಕ್ಷೋಭೆಯ ಪರಿಣಾಮ. ಭಾರತದ ಆ ಭಾಗ್ಯ ವಿಧಾತೃವಿನ ಜನಗಣ ಮನದಲ್ಲಿ ಜಯವನ್ನು ನಾನು ಘೋಷಿಸಿದೆ. ಭಾರತದ ಆ ಭಾಗ್ಯ ವಿಧಾತೃವಿನ ಅಂತೇಳಿ ಅವರು ಹೇಳ್ತಾರೆ. ಯುಗ ಯುಗಗಳಿಂದ ಭಾರತದ ರಥದ ನಿಯಂತ್ರಣವನ್ನ 7 ಬೀಳುಗಳ ಮಧ್ಯೆ ನೇರ ಮಾರ್ಗದಲ್ಲಿಯೂ ವಕ್ರ ಮಾರ್ಗದಲ್ಲಿಯೂ ದೃಢವಾಗಿ ಹಿಡಿದಿಟ್ಟಿರುವ ಆ ಭಾಗ್ಯ ವಿಧಾತೃವನ್ನು, ಭಾರತದ ಸಾಮೂಹಿಕ ಮನಸ್ಸಿನ ಪಾಠಕನಾದ ಶಾಶ್ವತ ಮಾರ್ಗದರ್ಶಿಯಾದ ಆ ಭಾಗ್ಯ ವಿಧಾತೃ. ಇದು ಕಿಂಗ್ ಜಾರ್ಜ್ ಆಗೋದಕ್ಕೆ ಸಾಧ್ಯನಾ ಅಂತ? ಜಾರ್ಜ್ 5ನೇಯವನಾಗಲಿ, ಜಾರ್ಜ್ 6ನೇಯವನಾಗಲಿ ಅಥವಾ ಬೇರೆ ಯಾವ ಜಾರ್ಜನಾಗಲಿ ಇರಲಾರ ಅನ್ನೋದನ್ನ ಕವಿ ಬರೀತಾರೆ. ನನ್ನ ಆ ಅಧಿಕಾರಿ ಸ್ನೇಹಿತನಿಗೂ ಈ ಗೀತೆಯ ಬಗೆಗೆ ಇದು ತಿಳಿದಿತ್ತು. ಅಂದ್ರೆ ನಾನು ಬರೆದಿರುವಂತಹ ಉದ್ದೇಶ ನನ್ನ ದೇಶದ ಬಗ್ಗೆ, ನನ್ನ ದೇಶದ ಭಾಗ್ಯ ವಿಧಾತೃವಿನ ಬಗ್ಗೆ. ನಾವು ದೇವರು ಅಂತ ಹೇಳ್ತೀವಿ, ಅದನ್ನ ಭಾಗ್ಯ ವಿಧಾತೃ ಅಂತ ಹೇಳಿ ಕರೆಯುವಂಥದ್ದು ಸೃಷ್ಟಿಕರ್ತನನ್ನ, ದೇವರನ್ನು ಹೇಳುವಂಥದ್ದು. ಇದಲ್ಲದೆ ಇನ್ನೊಂದು 39ರಲ್ಲಿ ಅವರು ಬರೆಯುವಂಥದ್ದು, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನನ್ನು ನಾನೇ ಅವಮಾನಿಸಿದಂತೆ 4ನೇ ಜಾರ್ಜ್ ಅಥವಾ 5ನೇ ಜಾರ್ಜ್ ನನ್ನ ಕಾಲಾತೀತ ಇತಿಹಾಸದ ಯುಗಗಳ ಯಾತ್ರೆಗಳನ್ನು ಮುನ್ನಡೆಸುವ ಶಾಶ್ವತ ರತಿಯಾಗಿ ಹೊಗಳುವಂತಹ ಅಪಾರ ಮೂರ್ಖತನವನ್ನ ನಾನೇನಾದರೂ ಮಾಡಿದ್ದೀನಿ ಅಂತೇಳಿ ಆದರೆ, ಅಥವಾ ಅದನ್ನು ನಾನು ಮಾಡಿದ್ದೀನಿ ಅಂತೇಳಿ ನಾನು ಸಮರ್ಥಿಸ್ಕೊಳ್ಳೋದಕ್ಕೆ ನಾನೇನು ಮುಂದಾಗಿದ್ದೀನಿ ಅಂತೇಳಿ ಆದರೆ, ಅದು ನನ್ನನ್ನು ನಾನೇ ಅವಮಾನಿಸಿಕೊಳ್ಳುವಂತೆಯೇ ಆಗುತ್ತೆ. ಈ ರೀತಿಯಾಗೆಲ್ಲ ಅಪಪ್ರಚಾರ ಮಾಡುವಂಥವರ ಮುಂದೆ ಇಲ್ಲ ನಾನು ಅವ್ರ ಬಗ್ಗೆ ಬರ್ತಿದ್ದಲ್ಲ ಅಂತ ಹೇಳ್ಕೊಂಡೆಲ್ಲ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು ನನಗೆ ನಾನೇ ಅವಮಾನ ಮಾಡ್ಕೊಂಡಂಗೆ ಅಂತ ಹೇಳ್ಕೊಂಡು ರವೀಂದ್ರನಾಥ್ ಟ್ಯಾಗೂರ್ ಹೇಳ್ಕೊಳ್ತಾರೆ. ಇದು ಟ್ಯಾಗೂರ್ ಬರೆದಿರ್ತಕ್ಕಂಥ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ನಮಗೆ ಅರಿವಿರಬೇಕು, ಅದರ ಬಗ್ಗೆ ಅಭಿಮಾನ ಇರಬೇಕು. ಆದರೆ ಒಬ್ಬರು ಸಂಸದರಿಗೇ ನಮ್ಮ ರಾಷ್ಟ್ರಗೀತೆಯ ಅದರ ಆತ್ಮದ ಪರಿಚಯನೇ ಇಲ್ಲದೆ ಹೋದರೆ ಇವರು ಆತ್ಮನಿರ್ಭರದ ಬಗ್ಗೆ ಏನು ಭಾಷಣವನ್ನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿದೆ ಮೂಡುವಂಥದ್ದು. ಯಾಕಂದರೆ ಆತ್ಮನಿರ್ಭರವಾಗಿರಬೇಕು ಅಂತ ಹೇಳಿದರೆ ನಮ್ಮ ದೇಶದ ಆತ್ಮದ ಬಗ್ಗೆಯೂ ಕೂಡ ನಮಗೆ ಗೊತ್ತಿರಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ರಾಷ್ಟ್ರಗೀತೆಯ ವಿಚಾರದಲ್ಲಿ.